ಬರುವಂತ ವರ್ಷದಲ್ಲಿ ನಮ್ಮ ತುಳಜಾಭವಾನಿ ಮಾತೆಗುಡಿಗೆ ಹೋಗುವಂತ ನಮ್ಮ ಹಕ್ಕಂಗಿಯರು, ನಮ್ಮ ತಾಯಂದಿರಿಗೆ ಮಳೆಗಾಲ ಬಂದಾಗ ಫುಲ್ ನೀರು ಹರಿಯಾಕುಂತಂದ್ರೆ ನಡ್ಕೊಂಡು ನಾವು ಬಿಡಲ್ಲ. ಮಾನ್ಯ ಶಾಸಕರ ವಿರುದ್ಧ ಪ್ರಸಾದ್ ವಿರುದ್ಧ ಉಗ್ರ ಹೋರಾಟ ಕೈಗೊಂಡು ನಾವು ಅವನನ್ನು ಪ್ರತಿಭಟನೆ ಮಾಡ್ತೇವೆ. ನಾವು ನಿಮ್ಮ ಮಾಧ್ಯಮ ಮುಖಾಂತರ ನಾವು ಹೇಳ್ತೇವೆ. ಭಾರತೀಯ ಪೊಲೀಸ ಸೇವೆಗೆ ತಮ್ಮದೇ ಆದ ಅನನ್ಯ ಕೊಡುಗೆ ನೀಡುತ್ತಿರುವ ಹೈದರಾಬಾದ ನಗರದ ಐಪಿಎಸ್ ಪೊಲೀಸ ಆಯುಕ್ತರು ಹಾಗೂ ಎನ್ಕೌಂಟರ್ ಸ್ಪೆಷಲಿಸ್ಟ್ ಎಂದೇ ಖ್ಯಾತಿ ಪಡೆದಿರುವ ಶ್ರೀ ವಿಶ್ವನಾಥ ಸಜ್ಜನರ ಇವರ ಗೌರವ ಅಭಿನಂದನಾ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುವವರು ಶ್ರೀ ವಿಶ್ವನಾಥ ಸಜ್ಜನರ ಗೆಳೆಯರ ಬಳಗ ಹುಬ್ಬಳ್ಳಿ. ಸ್ಥಳ ಬಿವಿಬಿ ಕಾಲೇಜ ಸಭಾಂಗಣ, ಕೆಎಲ್ಇ ವಿದ್ಯಾನಗರ ಹುಬ್ಬಳ್ಳಿ. ಸಮಯ ಇದೇ ದಿನಾಂಕ 30/11/2025 ರವಿವಾರ ಸಾಯಂಕಾಲ 4 ಗಂಟೆಯಿಂದ 7 ಫಸ್ಟ್ ಮೊದಲಿನ ಏನು ಅದು ಹುಬ್ಬಳ್ಳಿ ಹೃದಯ ಭಾಗ, ಅಲ್ಲಿ ನಮ್ಮ ಮಾತೆ ತುಳಜಾಭವಾನಿ ಗುಡಿ ಇದೆ. ವರ್ಷ ದಸರಾ ಹಬ್ಬದಲ್ಲಿ ಬರುವಂತ ಮಹಿಳೆಯರಿಗೂ, ಯಾಕಂದ್ರೆ ದಸರಾ ಹಬ್ಬ ಬರೋದು ಮಳೆಗಾಲದಲ್ಲಿ, ಆ ಟೈಮಿನಲ್ಲಿ ನಾಲ ತುಂಬಿ ಕಂಪಲ್ಸರಿ ನಾವು ನೋಡಿದ್ದೇವೆ, ನಾವು ನೋಡಿದ್ದೇವೆ. ನಮಗೂ ಅದ್ರ ಬಗ್ಗೆ ಬೇಜಾರಿದೆ, ಅದು ಅಭಿವೃದ್ಧಿ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನಮ್ಗೆ ಬೇಜಾರಾಗಿದೆ. ಆದ್ರೆ ಸಮಸ್ಯೆ ಏನಾಗಿದೆ ಅಂದ್ರೆ, ಆ ನಾಲ ಅಡಿಯನ್ನು ಅಲ್ಲಿ ನಾಲನ್ನು ದೊಡ್ಡದಾಗಿ ಮಾಡೋದಕ್ಕೆ ನಮ್ಮ ಮಾನ್ಯ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ರಾಷ್ಟ್ರೀಯ ಯೋಜನೆ ಅಡಿಯಲ್ಲಿ, ರಾಷ್ಟ್ರೀಯ ಶುದ್ಧ ಗಾಳಿ ಯೋಜನೆ ಅಡಿಯಲ್ಲಿ 3,45,00,000 ಮತ್ತು ಕೇಂದ್ರ ಸರ್ಕಾರ ಸಚಿವರ ಅಭಿವೃದ್ಧಿ ಇದರಲ್ಲಿ 1 ಕೋಟಿ ರೂಪಾಯಿ ಕೊಟ್ಟು ನಾಲಾ ಯೋಜನೆಯನ್ನು ಅಡಿಯಲ್ಲಿ ಪ್ರಾರಂಭಿಸಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ವಿಷಯ, ಆಲ್ರೆಡಿ ಕಂಪ್ಲೀಟ್ ಪ್ರೊಟೆಕ್ಷನ್ ನೋಡಿದ್ದಾರೆ, ಅಲ್ಲಿ ನಾಲಾ ಚಾಲೂ ಮಾಡ್ಕೊಂಡ್ ಬರ್ತಾರೆ. ಒಂದೇ ಮೇಜರ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಅಲ್ಲಿ ಇದ್ದಂತ ನಾಲಾ ಮೇಲೆ ಇದ್ದಂತ ಅಂಗಡಿಗಳು ಅವೆಲ್ಲ ಪೂರ್ತಿ ತೆರವುಗೊಳಿಸ್ಬೇಕು. ಆದ್ರೆ ಈಗ ಇದ್ದಂತ ನಮ್ಮ ಕರ್ನಾಟಕ ರಾಜ್ಯದ ಅವರ ಸರ್ಕಾರ, ನಮ್ಮ ಮಾನ್ಯ ಶಾಸಕರು ಪ್ರಸಾದ್ ಅಬ್ಬೆ ಅವರು ಇದ್ದಾರೆ. ಈಗ ಸರ್ಕಾರದಲ್ಲಿ ಅವರಿದ್ದಾರೆ, ಪ್ಲಸ್ ಅವರು ನಿಗಮದ ಅಧ್ಯಕ್ಷ ಇದ್ದಾರೆ, ಮತ್ತು ಹುಬ್ಳಿದವರ ಪೂರ್ವ ವಿಧಾನಸಭಾ ಕ್ಷೇತ್ರ ಶಾಸಕರು. ಇವ್ರಿಗೆ ಆ ವಾರ್ಡ್ ಇರೋದು ಪೂರ್ತಿ ಬಹುಮತ ಬಿಜೆಪಿ ಬಹುಮತ ಇದೆ. ಆ ವಾರ್ಡಿಗೆ ಅಭಿವೃದ್ಧಿ ಹಣವನ್ನು ಕೊಡಾಕ ಅವರು ಹಿಂದೇಟ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿರುವಂತ ಎಲ್ಲ ವೋಟರ್ಸ್ ಬಿಜೆಪಿ ಅವರು ಈ ನಾಲೆ ಅಭಿವೃದ್ಧಿ ಮಾಡಬಾರ್ದು ಅನ್ನೋ ಉದ್ದೇಶದಿಂದ, ಹುನ್ನಾರದಿಂದ ಅದನ್ನ ಅದೇ ರೀತಿ ಸುಮಾರು 15-20 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರದ MLA ಇದ್ದಾರೆ. 150 ಬಿಜೆಪಿ ಅವ್ರು ಬಂದು ಬಿಟ್ರೆ, ಅದು ಬಿಜೆಪಿ ಅವ್ರು ಗೌರ್ಮೆಂಟ್ ಬಂದಾಗ ಸತ್ಯಕ್ಕೆ ಇರೋದು MLA ಕಾಂಗ್ರೆಸ್. ಯಾಕಂದ್ರೆ ನಮ್ಗೆ ಆ ವಾರ್ಡಿನ ಕೆಲಸ ಮಾಡಕ್ 4 ಕೆಲಸ ಅಡೆತಡೆಗಳು ಆಗ್ತಾ ಇದೆ. ಒಂದು MLA ಅದ್ರ ಮೇಲೆ ಪ್ರಸಾದ್ ಅಬ್ಬೆ ಅವರು ಶಾಸಕರದು ಕೆಲಸ ಕಾಮಗಾರಿ ಕೊಡಕ್ ಹಿಂದೇಟ್ ಆಗ್ತಾ ಇದ್ದಾರೆ. ಅವ್ರು ಕೊಟ್ರೆ ಇಮಿಡಿಯೇಟ್ಲಿ ಆಗತ್ತೆ. ಅದು ನಮ್ ಜನರಿಗೆ ಇರುತ್ತೆ ತೊಂದ್ರೆ, ನನಗೂ ತೊಂದ್ರೆ. ನಾನು ತುಳಜಾಭವಾನಿ ಮಾತೆ ತುಳಜಾಭವಾನಿ ಭಕ್ತಿನಿ. ನಾನು ಇದ್ರಲ್ಲಿ ಸಂಪೂರ್ಣ ವಿಫಲ ಆಗ್ತಾ ಇರೋದು ಕರ್ನಾಟಕ ಸರ್ಕಾರ, ಮಾನ್ಯ ಶಾಸಕರ ಆಗ್ತಾ ಇರೋದು ಕೆಲಸ. ಸರ್, ಬೇರೆ ಕಡೆ ಎಲ್ಲ ಶಾಸಕರ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಆದ್ರೆ ಕೆಲವೊಂದು ಭಾಗದಲ್ಲಿ ಮಾಡ್ತಾ ಇಲ್ಲ ಅನ್ನೋಂತ ಆರೋಪ ಕೂಡ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ತಮಗ್ ಗೊತ್ತಿರೋ ವಿಷಯ ಇರ್ಲಿ, ನೀವ್ ಹೇಳ್ತಾ ಇದ್ರಿ ಬಾಂತಿಕಟ್ಟಿ, ಹಳೆಬಳಿ, ಅಲ್ಲಿ ಹೃದಯ ಭಾಗದಲ್ಲಿ ಜಾಸ್ತಿ ಇರೋದು ಮುಸ್ಲಿಂ ಜನ, ಅವ್ರ ವೋಟರ್ಸ್ ಅಂತ ಅವ್ರಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಎಲ್ಲಿ ಹಿಂದೂ ಜನ ಮತ್ತು ಬಿಜೆಪಿ ವೋಟರ್ಸ್ ಅಂತ ಇದಾರೆ ಅಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಹುಬ್ಬಳ್ಳಿದವ್ರು